टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕೋರ್ಟಲ್ಲಿ ಏನೇನಾಯಿತು ಅದರ ಪ್ರತಿ ವಿವರಗಳನ್ನು ಕೂಡ ನಾವೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂದರೆ ನಿನ್ನೆ ಸುದೀರ್ಘವಾಗಿ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಹೇಳಿದ್ದೇನು, ತಡೆಯಾಜ್ಞೆಯನ್ನು ವಿಸ್ತರಣೆ ಮಾಡಿದೆ ಕೋರ್ಟ್. ಇಡಿ ತನಿಖೆಗೆ ನೀಡಿದ್ದ ತಡೆಯಾಜ್ಞೆ ವಿಸ್ತರಣೆಯಾಗಿದೆ. ಈ ಮುಖಾಂತರ ಸಿಎಂ ಪತ್ನಿ ಪಾರ್ವತಿಯವರಿಗೂ ಮತ್ತು ಅಭ್ಯರ್ಥಿ ಸುರೇಶ್ ಅವರಿಗೂ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಸುದೀರ್ಘವಾದಂಥ ವಾದ ಪ್ರತಿವಾದ ಅದನ್ನು ಆಲಿಸಿತು ಹೈಕೋರ್ಟ್. ಕೊನೆಗೆ ಇಡಿ ಸಮನ್ಸ್ ಬಗ್ಗೆ ಇಡಿ ತನಿಖೆಗೆ ನೀಡಿದಂಥ ತಡೆಯಾಜ್ಞೆಯನ್ನು ವಿಸ್ತರಣೆ ಮಾಡಿದೆ. ಬೀಸೋ ದೊಣ್ಣೆಯಿಂದ ಇವರಿಬ್ಬರು ಕೂಡ ಪಾರಾಗಿದ್ದಾರೆ. ಅದರ ಒಂದೊಂದೇ ವಿವರಗಳನ್ನು ನಾವು ನಿಮಗೆ ಗ್ರಾಫಿಕ್ಸ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಇಡಿ ಸಮನ್ಸ್ ಬಗ್ಗೆ ಹೈಕೋರ್ಟ್ ಆದೇಶ ಕಾಯ್ದಿರಿಸಿದೆ. ನಿನ್ನೆ ಸುದೀರ್ಘವಾಗಿ ವಾದ ಪ್ರತಿವಾದ ಆಲಿಸಿ ಇಡಿ ಸಮನ್ಸ್ಗೆ ಮಧ್ಯಂತರ ತಡೆಯನ್ನು ಕೊಡಲಾಗಿದೆ ಮುಂದಿನ ಆದೇಶದವರೆಗೆ. ಹಾಗಾದರೆ ಸಿಎಂ ಪತ್ನಿ ಪಾರ್ವತಿ ಪರವಾಗಿರುವಂಥ ವಕೀಲರು ಯಾವ ರೀತಿ ವಾದ ಮಂಡಿಸಿದರು, ಅವರ ಪಾಯಿಂಟ್ಸ್ಗಳೇನು, ಬನ್ನಿ ನೋಡೋಣ. ಅಪರಾಧದಿಂದ ಗಳಿಸಿದ ಸಂಪತ್ತಿದ್ದರೆ ಮಾತ್ರ ಇಡಿ ತನಿಖೆ ನಡೆಸಬಹುದು. ಆದರೆ ಸೈಟ್ಗಳನ್ನು ಮರಳಿಸಿದ ನಂತರವೂ ಇಡಿ ತನಿಖೆ ಮುಂದುವರೆಸಿದೆ. ಅಪರಾಧದಿಂದ ಗಳಿಸಿದ ಹಣ ಇನ್ನಿತರೆ ಚಟುವಟಿಕೆಗೆ ಬಳಕೆಯಾದರೆ ಮಾತ್ರ PMLA ಕಾಯ್ದೆಯ ಅಂಶಗಳು ಅನ್ವಯವಾಗುತ್ತವೆ. ಮೂಡಾದ 14 ಸೈಟ್ಗಳನ್ನು ಈಗಾಗಲೇ ಮರಳಿಸಲಾಗಿದೆ. ಹೀಗಾಗಿ ಅಪರಾಧದ ಸಂಪತ್ತು ಅವರ ಬಳಿ ಇಲ್ಲ. ಅಪರಾಧದ ಸಂಪತ್ತು ಮುಚ್ಚಿಟ್ಟಿದ್ದರೆ, ಸಂಪತ್ತಿನ ಸ್ವಾಧೀನದಲ್ಲಿದ್ದರೆ, ಅನುಭವಿಸುತ್ತಿದ್ದರೆ ಇಡಿ ವ್ಯಾಪ್ತಿಗೆ ಬರುತ್ತದೆ. ಈ ಕೇಸ್ನಲ್ಲಿ ಅದ್ಯಾವುದೂ ಆಗದೇ ಇರುವುದರಿಂದ ಇಡಿ ECIR ದಾಖಲಿಸಿದ್ದೇ ಸರಿಯಲ್ಲ. ಲೋಕಾಯುಕ್ತ ಪೊಲೀಸರು FIR ದಾಖಲಿಸಿದ ತಕ್ಷಣವೇ ತರಾತುರಿಯಲ್ಲಿ ಇಡಿ ECIR ದಾಖಲಿಸಿದೆ. ಲೋಕಾಯುಕ್ತ ಪೊಲೀಸರ ತನಿಖೆಯನ್ನೇ ಇಡಿ ಪುನರಾವರ್ತಿಸುತ್ತಿದೆ. ಇಡಿ 14 ಸೈಟ್ಗಳನ್ನು ಅಪರಾಧದ ಸಂಪತ್ತೆಂದಿದೆ. ಪಾರ್ವತಿಯವರಿಗೆ ಸಂಬಂಧವೇ ಇಲ್ಲದ 1708 ಸೈಟ್ಗಳ ಬಗ್ಗೆಯೂ ತನಿಖೆ ನಡೆಸುತ್ತಿದೆ. ಇದರಲ್ಲಿ 160 ಸೈಟ್ಗಳನ್ನು ತಾತ್ಕಾಲಿಕ ಜಪ್ತಿ ಮಾಡಿದೆ. ತನ್ನ ಕಾರ್ಯವ್ಯಾಪ್ತಿ ಮೀರಿ ಇಡಿ ತನಿಖೆ ನಡೆಸುತ್ತಿದೆ. ಸಂಬಂಧಿಕರ ವಿವರವನ್ನು ಇಡಿ ನೋಟಿಸ್ನಲ್ಲಿ ಕೇಳಲಾಗಿದೆ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಹೀಗಾಗಿ ಇಡಿಗೆ ಈ ಕೇಸ್ನಲ್ಲಿ ತನಿಖೆಯ ವ್ಯಾಪ್ತಿ ಇಲ್ಲ. ಹೀಗಾಗಿ ಸಮನ್ಸನ್ನು ರದ್ದುಪಡಿಸಬೇಕು. ಇದು ಸಿಎಂ ಪತ್ನಿ ಪರ ಚೌಟ ವಾದ ಮಂಡಿಸಿದಂಥ ರೀತಿ. ಅವರು ಅನುಭವಿಸ್ತಾನೇ ಇಲ್ಲ, ಅದನ್ನು ಯಾಕೆ ತೆಗೆದುಕೊಂಡ್ರಿ, ಜೊತೆಗೆ ಏನಂದರೆ 14 ಸೈಟ್ಗಳ ಜೊತೆಗೆ ನೀವೆಲ್ಲವನ್ನೂ ಸೇರಿಸಿ ನೀವು ತನಿಖೆ ಶುರು ಹಚ್ಕೊಂಡ್ಬಿಟ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನುವಂಥದ್ದು ಅವರ ವಾದ. ಇನ್ನು ಇಡಿ ಪರವಾಗಿರುವಂಥ ವಕೀಲರು ಅವರು ವಾದವನ್ನು ಮಂಡಿಸಿದರು, ಹಲವಾರು ವಿಚಾರಗಳನ್ನು ಮುಂದಿಡ್ತಾ ಹೋದರು. ಹಾಗಾದರೆ ಇಡಿ ಪರ ವಕೀಲರು ಯಾವ್ಯಾವ ಅಂಶಗಳನ್ನು ಮುಂದಿಟ್ಟರು, ಬನ್ನಿ ನೋಡ. ಖಾಸಗಿ ದೂರಿನಲ್ಲಿ 5,000 ಕೋಟಿ ರೂಪಾಯಿ ಮೌಲ್ಯದ ಮುಡಾ ಹಗರಣವನ್ನು ಪ್ರಸ್ತಾಪಿಸಲಾಗಿದೆ. ಈ ಖಾಸಗಿ ದೂರು ಆಧರಿಸಿಯೇ ಲೋಕಾಯುಕ್ತ ಪೊಲೀಸರು FIR ದಾಖಲಿಸಿದ್ದಾರೆ. ಹೀಗಾಗಿ ಇದು 14 ಸೈಟ್ಗಳಿಗೆ ಸೀಮಿತವಾದ ದೂರಲ್ಲ. ಮುಡಾದ ಅಕ್ರಮಗಳ ಬಗ್ಗೆಯೂ ಇಡಿ ತನಿಖೆ ನಡೆಸುತ್ತಿದೆ. ಪ್ರಭಾವಿ ವ್ಯಕ್ತಿಗಳ ನೆಂಟರು ಸೈಟ್ಗಳ ಹಂಚಿಕೆ ಪಡೆಯುತ್ತಿದ್ದಾರೆ. ಒತ್ತಡ ಹೇರಿ ಸೈಟ್ ಹಂಚಿಕೆ ಪಡೆದಿದ್ದಾರೆಂದು ಸಾಕ್ಷಿಗಳ ಹೇಳಿಕೆ ಇದೆ. ಮುಡಾ ಮಾಜಿ ಆಯುಕ್ತರೊಬ್ಬರ ತಾತ, ಹೆಂಡತಿಯ ತಾತ, ಸಹೋದರನ ಮಗ ಹೀಗೆ ಹಲವು ಸೈಟ್ಗಳನ್ನು ಸಂಬಂಧಿಕರಿಗೆ ಹಂಚಿಕೆ ಮಾಡಿದ್ದಾರೆ. ಪಾರ್ವತಿಯವರಿಗೆ ಹಂಚಿಕೆಯಾದ 14 ಸೈಟ್ ಅಪರಾಧದ ಸಂಪತ್ತು. 14 ಸೈಟ್ಗಳನ್ನು ಪಾರ್ವತಿಯವರು ಹಿಂತಿರುಗಿಸಿದ ಕೂಡಲೇ ಜೆಟ್ ವಿಮಾನದ ವೇಗದಲ್ಲಿ ಮುಡಾ ವಾಪಸ್ ಪಡೆದಿದೆ. ಸಾಮಾನ್ಯ ಜನ ಮುಡಾ ಕಚೇರಿಗೆ ತಿಂಗಳುಗಳ ಕಾಲ ಅಲೆದ್ರೂ ಕೆಲಸವಾಗುವುದಿಲ್ಲ. ಸಿಎಂ ಪತ್ನಿ ಮನವಿ ಸಲ್ಲಿಸಿದ ದಿನವೇ ಕೆಲಸವಾಗಿದೆ. ಸಮನ್ಸ್ನಲ್ಲಿ ಯಾವುದೇ ಆರೋಪ ಮಾಡಿಲ್ಲ. ಸಾಕ್ಷಿಯಾಗಿ ಮಾಹಿತಿ ನೀಡುವಂತೆ ಈಗ ಸಮನ್ಸ್ ನೀಡಲಾಗಿದೆ. ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು ಕೋರ್ಟ್ ಇನ್ನೂ ಅಂಗೀಕರಿಸಿಲ್ಲ. ಬಿ ರಿಪೋರ್ಟ್ ಪ್ರಶ್ನಿಸಲು ಇಡಿಗೂ ಕೂಡ ಅಧಿಕಾರವಿದೆ. ಹೀಗಾಗಿ ಇಡಿ ನೀಡಿರುವ ಸಮನ್ಸ್ ರದ್ದುಪಡಿಸಬಾರದು. ಬನ್ನಿ, ನಮ್ಮ ಕೋರ್ಟ್ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಯಾವ ರೀತಿ ವಾದ ಪ್ರತಿವಾದ ನಿನ್ನೆ ಸುದೀರ್ಘವಾಗಿ ಆಗಿದೆ ನಾವು ನೋಡಿದ್ವಿ. ಚೌಟ ಏನೇನು ವಾದ ಮಂಡಿಸಿದರು ಅದನ್ನು ಕೂಡ ನೋಡಿದ್ವಿ. ಕಾಮತ್ ಅವರು ಯಾವ್ಯಾವ ರೀತಿ ಪಾಯಿಂಟ್ಗಳನ್ನಿಟ್ಟರು ಅದನ್ನು ಕೂಡ ನೋಡಿದ್ವಿ. ಈಗ ಇದನ್ನು ಕಾಯ್ದಿರಿಸಲಾಗಿದೆ ಒಂದು ಈ ತೀರ್ಪನ್ನು. ಮುಂದೆ ಏನು ರಮೇಶ್? ರಂಗನಾಥ್, ಈಗ ಒಂದು ಇಂಡಿಕೇಶನ್ ಅನ್ನು ಇಡಿ ಈಗಾಗಲೇ ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ಕೇಸ್ನಲ್ಲಿ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ರು ಕೂಡ ಅದನ್ನ ಪ್ರಶ್ನೆ ಮಾಡೋದು ಅಂದ್ರೆ ಈಗ ಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾರೆ ದೂರುದಾರರು.
ಕೋರ್ಟ್ ಏನು ಆದೇಶ ನೀಡುತ್ತೋ ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಇಡಿಗೂ ಇದೆ. ಅಂದ್ರೆ ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡುವಂತ ಅಧಿಕಾರ ಜಾರಿ ನಿರ್ದೇಶನಾಲಯಕ್ಕೂ ಇದೆ ಅಂತ ಹೇಳಿ ಇಂಡಿಕೇಶನ್ ಕೊಟ್ಟಿದ್ದಾರೆ. ಅದರ ಅರ್ಥ ಮುಂದಿನ ದಿನಗಳಲ್ಲಿ ಈಗಾಗಲೇ ಇಡಿ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಅದರಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದ್ರು ಪಾತ್ರಗಳು ಕಂಡು ಬಂದಿದೆ ಅಂತ ಈಗಾಗಲೇ ಒಂದು ರೀತಿ ಇಂಡಿಕೇಶನ್ ಕೊಟ್ಟಿದ್ದಾರೆ. ಅದನ್ನ ಆಧರಿಸಿ ಅವರು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಸಂಕಷ್ಟ ಹಾಗೆ ಇದೆ ಅನ್ನೋದು ಒಂದು ಇಂಡಿಕೇಶನ್. ಎರಡನೇದೇನಂದ್ರೆ, ಈಗ ಸಂಬಂಧಿಗಳ ಲಿಸ್ಟ್ ಅನ್ನೆಲ್ಲ ಕೇಳಿದ್ರು. ಅಂದ್ರೆ ಸಮನ್ಸ್ಗೆ ನೀಡ್ತಾ ಸಿಎಂ ಪತ್ನಿ ಅವರಿಗೆ ಮತ್ತೆ ಭೈರತಿ ಸುರೇಶ್ಗೆ ಸಮನ್ಸ್ ನೀಡ್ತಾ ನಿಮ್ಮ ಸಂಬಂಧಿಕರ ವಿವರ ಕೊಡಿ ಅಂತೇಳಿ. ಅದ್ ಯಾಕೆ ಕೊಟ್ವಿ ಅನ್ನೋದನ್ನ ವಿವರಣೆಯನ್ನ ನಿನ್ನೆ ಇಡಿ ಪರ ವಕೀಲರು ಕೊಟ್ಟಿದ್ದಾರೆ. ಅವ್ರು ಹೇಳೋದೇನಂದ್ರೆ, ಸಂಬಂಧಿಕರ ಹೆಸರಲ್ಲಿ ಹಲವು ಸೈಟ್ಗಳ ಹಂಚಿಕೆ ಆಗಿದೆ, ಭೈರತಿ ಸುರೇಶ್ ಅವರ ಕಚೇರಿಯಿಂದಲೂ ಕೂಡ ಪ್ರಭಾವ ಬಳಕೆ ಆಗಿದೆ, ಕೆಲವೊಂದು ಸೂಚನೆಯನ್ನ ಕೊಡಲಾಗಿದೆ, ಅನುಮೋದನೆಗಳನ್ನ ಕೊಡಲಾಗಿದೆ, ಹೀಗಾಗಿ ಅವ್ರಿಗೆ ಸಮನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ. ಅದೇ ರೀತಿ ಸಿಎಂ ಕೆಲವು ಮೂಡಾದ ಮಾಜಿ ಆಯುಕ್ತರ ರಿಲೇಟಿವ್ಸ್ ಹೆಸರಲ್ಲಿ ಸುಮಾರು ಸೈಟ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅಷ್ಟು ಸೈಟ್ಗಳ ಲಿಸ್ಟ್ ನೋಡಿ ನ್ಯಾಯಮೂರ್ತಿಗಳೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ, ಇಷ್ಟೊಂದು ಸೈಟ ಅಂತ ಹೇಳಿ. ಹೀಗಾಗಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇರುವಂತದ್ದು ಇಡಿ ಒಂದು ತನಿಖೆಯಲ್ಲಿ ಪತ್ತೆ ಆಗಿದೆ. ಮುಂದಿನ ದಿನಗಳಲ್ಲಿ ಇಡಿ ಈ ತನಿಖೆಯ ವಿವರವನ್ನ ಬೇರೆ ತನಿಖಾ ಸಂಸ್ಥೆಗಳಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಇಡಿ ಪರ ವಕೀಲರು ಕೂಡ ಹೇಳಿದ್ದಾರೆ. ಹೀಗಾಗಿ ಇಡಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವಂತದ್ದು ಮತ್ತೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಚಿವ ಭೈರತಿ ಸುರೇಶ್ ಅವರು ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ನಿನ್ನೆ ಮಾಡಿದಂತ ಇಡಿ ಪರ ವಕೀಲರ ವಾದ ಮಂಡನೆಯಲ್ಲಿ ಸ್ಪಷ್ಟ ಆಗಿದೆ. ಹೀಗಾಗಿ ಈ ಕೇಸು ಬಿ ರಿಪೋರ್ಟ್ ಹಾಕಿದ್ರು ಕೂಡ ಇನ್ನೂ ಕೂಡ ಕ್ಲೋಸ್ ಆಗೋ ಸಾಧ್ಯತೆಗಳು ಸುಲಭ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ರಮೇಶ್ ಇದೆಲ್ಲದರ ಜೊತೆಗೆ ಒಂದು ಪ್ರಶ್ನೆ ನಾನು ಕೇಳಲೇಬೇಕು. ಏನಂದ್ರೆ, ಈಗ ಲೋಕಾಯುಕ್ತ ತನಿಖೆ ಅದಾದ್ಮೇಲೆ ಈ ಕ್ಲೀನ್ ಚಿಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನ ಮಾತಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಕ್ಲೀನ್ ಚಿಟ್ ಸಿಕ್ತು ಅನ್ನುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಂಪೂರ್ಣ ನಿರಾಳರಾಗ್ಬಿಟ್ರು, ಇನ್ನೇನು ಸಮಸ್ಯೆನೇ ಆಗಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಈ ಕೋರ್ಟಲ್ಲಿ ನಡೀತಿರುವಂಥ ಸಂಗತಿಗಳು ವಿದ್ಯಮಾನಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಮುಂದೆ ಇವೂ ಕೂಡ ಅಪಾಯವನ್ನು ತರಬಲ್ಲದು ಹಾಗಾದರೆ ಅಂತ ಅನ್ಸಲ್ವಾ ರಮೇಶ್? ಖಂಡಿತ ರಂಗನಾಥ್. ಯಾಕೆಂದ್ರೆ ಈಗ ಬಿ ರಿಪೋರ್ಟ್ ಏನ್ ಸಲ್ಲಿಸಿದ್ದಾರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಈಗ ಅವಕಾಶ ಕೊಡ್ತಾರೆ ದೂರುದಾರರಿಗೆ. ಅವರು ಅದನ್ನ ಸಹಜವಾಗಿ ಪ್ರಶ್ನೆ ಮಾಡ್ತಾರೆ. ಪ್ರೊಟೆಸ್ಟ್ ಪಿಟಿಷನ್ ಹಾಕಿ ಯಾವ ಕಾರಣಕ್ಕೋಸ್ಕರ ಲೋಕಾಯುಕ್ತ ಪೊಲೀಸರು ಕೊಟ್ಟಿರುವಂತ ಬಿ ರಿಪೋರ್ಟ್ ಸರಿ ಇಲ್ಲ ಅಂತ ಅವ್ರು ಅದನ್ನ ಹೇಳ್ಬೋದು. ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಇವರೇ ನಾನೇ ಇದನ್ನ ಪ್ರೂವ್ ಮಾಡ್ತೀವಿ ಅಂತ ಹೇಳಿ ದೂರುದಾರರು ಹೇಳಿದಂತ ಸಂದರ್ಭದಲ್ಲಿ ಕೋರ್ಟ್ ತಾನೇ ಅಂದ್ರೆ ಸೋನ್ ಸ್ಟೇಟ್ಮೆಂಟ್ ತಗೊಂಡು ದೂರುದಾರರು ಕೋರ್ಟ್ ಸಿದ್ದರಾಮಯ್ಯ ಅವರಿಗೆ ಸಮನ್ಸ್ ನೀಡುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ. ಆದ್ರೆ ಅದಕ್ಕೆ ಮುಂಚೆ ಮತ್ತೊಂದು ಸುತ್ತಿನ ಒಂದು ಸ್ಯಾಂಕ್ಷನ್ ಅಂದ್ರೆ ರಾಜ್ಯಪಾಲರಿಂದ ಒಂದು ಅನುಮತಿಯನ್ನು ತಗೋಬೇಕಾಗತ್ತೆ ಈ ಕೇಸ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ, ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ತಗೋಬೇಕಾಗತ್ತೆ. ಹೀಗಾಗಿ ಈ ಪ್ರಕ್ರಿಯೆ ಎಲ್ಲ ಮುಗಿಯೋದಕ್ಕೆ ಕೆಲವು ತಿಂಗಳುಗಳೇ ಬೇಕಾಗುತ್ತೆ. ಹೀಗಾಗಿ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ. ಆದ್ರೆ ಒಂದ್ ಕಡೆ ಇಡಿ ತನಿಖೆ ನಡೆಸ್ತಾ ಇದೆ, ಇನ್ನೊಂದ್ ಕಡೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಮುಂದಿನ ದಿನಗಳಲ್ಲಿ ಸಮನ್ಸ್ ಜಾರಿಯಾಗುವಂತ ಭೀತಿ ಅಥವಾ ರಾಜ್ಯಪಾಲರು ಪೂರ್ವಾನುಮತಿ ಕೊಟ್ರೆ, ಹೀಗಾಗಿ ಆ ಭೀತಿಗಳು ಇನ್ನೂ ಇರೋದ್ರಿಂದ ಕೇಸ್ ಇಲ್ಲಿಗೆ ಅಂತ್ಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕಾನೂನು ಹೋರಾಟ ನಡೆಯುತ್ತೆ ಮತ್ತೆ ಸಿದ್ದರಾಮಯ್ಯಗೆ ಸಂಕಷ್ಟ ಆಗುವಂತ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ. ಆದ್ರೆ ಸದ್ಯದ ಮಟ್ಟಿಗೆ 2-3 ತಿಂಗಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದಾದ್ಮೇಲೆ ಕೋರ್ಟ್ ಯಾವ ರೀತಿ ಆದೇಶ ನೀಡುತ್ತೆ ಅದರ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರ ಭವಿಷ್ಯ ತೀರ್ಮಾನ ಆಗುತ್ತೆ. ಓಕೆ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ನಗರ ಯೋಜನಾ ಶಾಖೆಯ ಮುಖ್ಯಸ್ಥನಿಗೆ ಇಡಿ ನೋಟಿಸ್ ಕೊಟ್ಟಿರೋದು ನೋಡಿ, ಅದನ್ನೇ ಹೇಳ್ತಾ ಇದ್ದು. ಒಂದ್ ಕಡೆಗೆ ಕ್ಲೀನ್ ಚಿಟ್, ಇನ್ನೊಂದು ಕಡೆಗೆ ಇಡಿ ತನ್ನ ಕೆಲಸ ತಾನು ಮಾಡ್ತಾ ಇದೆ. ನಗರ ಯೋಜನಾ ಶಾಖೆಯ ಮುಖ್ಯಸ್ಥನಿಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ, ಬನ್ನಿ ಇವತ್ತೇ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ. ತಡ ಮಾಡಂಗಿಲ್ಲ, ವಿಚಾರಣೆಗೆ ಬನ್ನಿ ಅಂತ. ಶಿವರಾಮಯ್ಯ ಅನ್ನುವಂಥವರು ನಗರ ಯೋಜನಾ ಶಾಖೆಯ ಮುಖ್ಯಸ್ಥರು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ವಿವರಗಳೇನಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಬಂದು ವಿಚಾರಣೆಯನ್ನು ಎದುರಿಸಿ ವಿವರಗಳನ್ನು ಕೊಡಿ. ಒಂದು ಕಡೆಗೆ ಕ್ಲೀನ್ ಚಿಟ್ಟು, ಇನ್ನೊಂದು ಕಡೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೋಟಿಸ್. ಅಂದರೆ ಏನು ನಡೀತಾ ಇದೆ? ನಿನ್ನೆ ಈ ವಾದ ಮಂಡನೆಯನ್ನು ನೋಡಿದ್ವಿ ನಾವು, ಸುದೀರ್ಘವಾದಂಥ ವಾದ ಮಂಡನೆ, ಯಾರ್ಯಾರು ಯಾವ್ಯಾವ ಪಾಯಿಂಟ್ಗಳನ್ನಿಟ್ಟರು ಅಂತ. ಇಷ್ಟೆಲ್ಲ ಆದಮೇಲೂ ಕೂಡ ನೀವು ಯಾವುದೇ ತೀರ್ಪನ್ನು ನೀವು ಕಾಯ್ದಿರಿಸಿದರೂ ಕೂಡ ಇಲ್ಲಿ ಇದರಿಂದ ಸಂಪೂರ್ಣವಾಗಿ ಹೊರಗಡೆ ಬಂದರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇಡಿ ತನ್ನ ಕೆಲಸವನ್ನು ತಾನು ಮಾಡ್ತಾನೇ ಇದೆ. ಈಗ ನಗರ ಯೋಜನಾ ಶಾಖೆಯ ಮುಖ್ಯಸ್ಥನಿಗೆ ಇಡಿ ನೋಟಿಸ್ ಕೊಟ್ಟಿದೆ.